ಹಲೋ ಫ್ರೆಂಡ್ಸ್, ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ ಹೈ ರಿಚ್ ಪ್ರೋಟೀನ್ ಇರ್ತಕ್ಕಂಥ ಒಂದು ದೋಸೆದ ರೆಸಿಪಿ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಇದು ಒಂದು ಮೆಜರಿಂಗ್ ಬೌಲ್ ಕಡಲೆ, ಒಂದು ಸೋಯಾಬೀನ್ ಕಾಲು ಮೆಜರಿಂಗ್ ಸೋಯಾಬೀನ್, ಇದಕ್ಕೆ ಒಂದು ಕಾಲು ಮೆಜರಿಂಗ್ ಅಕ್ಕಿ, ಕಾಲು ಮೆಜರಿಂಗ್ ಅಕ್ಕಿ, ಕಾಲು ಕಪ್ಪು ಮೆಜರಿಂಗ್ ಉದ್ದಿನಬೇಳೆ. ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು. 2 ಸರಿ ನೀಟಾಗಿ ನೀರು ಹಾಕಿ ಕೈಯಾಡಿಸಿ ತೊಳ್ಕೊಂಡು ಇದು ಕಾಳು ಮುಳುಗೋಷ್ಟು ನೀರು ಹಾಕಿ ಬಿಡಿ. ಇದು ಒಂದು 4 to 5 hours ನೆನಿಲಿ. ಈಗ ನಾವು ಹಾಕಿರೋ ಮೆಜರ್ಮೆಂಟು ಇದು 3 ರಿಂದ 4 ಜನಕ್ಕೆ ಆಗುತ್ತೆ. ಒಂದು 5 hours ನೆಂದಿದೆ. ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಮಿಕ್ಸಿಗೆ ಹಾಕಿ ರೆಡಿ ಮಾಡಿದ್ದು ಇಟ್ಟರಿ. ಇದು ಈ ಥರ ಕನ್ಸಿಸ್ಟೆನ್ಸಿ ಇದೆ ನೋಡಿರಿ. ದೋಸೆ ಹಾಕೋಕ್ಕೆ ರೆಡಿ ಇರಬೇಕು. ಈ ಕನ್ಸಿಸ್ಟೆನ್ಸಿ ಇರಲಿ. ಇದಕ್ಕೆ ಈಗ ನಾವು ಉಪ್ಪೊಂದೇ ಆ್ಯಡ್ ಮಾಡಿ ದೋಸೆ ಹಾಕಿಬಿಡೋಣ. ಸ್ವಲ್ಪ ಪಿಂಕ್ ಸಾಲ್ಟೇ ಆ್ಯಡ್ ಮಾಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿಕೊಂಡು ನೀವು ಕಲಿಸ್ಕೊಂಡು ಇಮಿಡಿಯೇಟಾಗಿ ದೋಸೆ ಹಾಕೋದು. ಇದು ಹಿಟ್ಟು ರುಬ್ಬಿ ಮುಂಚೆ ದಿವಸ ಇಡಬೇಕು ಅನ್ನೋದೇನಿಲ್ಲ. ಫರ್ಮೆಂಟೇಷನ್ ಏನು ಬೇಕಾಗಿಲ್ಲ. ಇನ್ನು ನೀವು ಇಮಿಡಿಯೇಟಾಗಿ ದೋಸೆ ಹಾಕೋಬೋದು. ಈಗ ಕಾಸ್ಟ್ ಐರನ್ ತವ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಬಟ್ಲಲ್ಲಿ ನೀರು ತಗೊಳ್ಳಿ. ಸ್ವಲ್ಪ ಈ ಥರ ನೀರು ಹಾಕ್ಕೊಳ್ಳಿ. ಅದಕ್ಕೆ ಗ್ರೀಸಿಂಗ್ ಇಲ್ಲ ಅಂತಂದರೆ ಸ್ವಲ್ಪ 1-2 ಹನಿ ಎಣ್ಣೆ ಹಾಕ್ಕೊಂಡು ಗ್ರೀಸಿಂಗ್ ಮಾಡ್ಕೊಳ್ಳೋಣ. ಇದು ಬಟ್ಟೆಯಿಂದ ಸ್ಪ್ರೆಡ್ ಮಾಡೋಣ. ರೆಡಿ ಮಾಡಿದ್ದು ಈಗ ಬ್ಯಾಟರ್ ಇದ್ರ ಮೇಲೆ ಹಾಕೋಣ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇದನ್ನು ಬೇಯಕ್ಕೆ ಬಿಡೋಣ. ಈಗ ಈ ಥರ ದೋಸೆ ಹಾಕಿದ್ಮೇಲೆ ಸ್ಲೋ ಫ್ಲೇಮಲ್ಲಿ ಇಡಿ. ಸ್ವಲ್ಪ ತಿರುವಾಕೋಣ. ಇದನ್ನು ಈ ಥರ ಆಗುತ್ತೆ. ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಉತ್ತಪ್ಪ ಥರನೂ ಮಾಡ್ಕೋಬೋದು. ಸ್ವಲ್ಪ ಅದು ಬ್ಯಾಟರ್ ನೀವು ತಿಳು ಮಾಡಿಕೊಂಡ್ರೆ ಮಾಡಿಕೊಂಡ್ರೆ ತುಂಬ ದೊಡ್ಡದಾಗಿನೂ ಹಾಕ್ಬೋದು. ನೋಡಿ, ಇದು ಹೈ ರಿಚ್ ಪ್ರೋಟೀನ್ ದೋಸೆ ಈಗ ರೆಡಿ ಆಯಿತು ಸರ್ವ್ ಮಾಡೋಕ್ಕೆ. ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ. ಈ ಥರ ನಿಧಾನಕ್ಕೆ ಬೇಯಲಿ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಸರ್ವ್ ಮಾಡೋಕ್ಕೆ 2 ದೋಸೆ ರೆಡಿ ಆಯಿತು. ನೀವು ಕೊಬ್ಬರಿ ಚಟ್ನಿ ಜೊತೆ, ಆಲೂಗಡ್ಡೆ ಪಲ್ಯ ಜೊತೆ, ಕೆಂಪು ಚಟ್ನಿ ಜೊತೆ ಯಾವುದ್ರ ಜೊತೆ ತೊಗೊಂಡ್ರೂ ಇದು ದೋಸೆ ಟೇಸ್ಟಿಯಾಗಿರುತ್ತೆ. ನೋಡಿ, ಇಲ್ಲಿ 2 ದೋಸೆ ರೆಡಿ ಮಾಡಿಟ್ಟಿದ್ದೀನಿ ಚಟ್ನಿ ಜೊತೆ. ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಶೇಂಗಾ ಚಟ್ನಿ ಮಾಡಿರೋದು ತಿನ್ನೋಕ್ಕೆ ತುಂಬ. ಓಕೆ ಫ್ರೆಂಡ್ಸ್, ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೀವು ಮಾಡಿ ನೋಡಿ ಕಮೆಂಟ್ ಮೂಲಕ ತಿಳಿಸಿ.